Good morning, students. Welcome to the class. Today, I continue the problems on heights and distances. Previous classes ನಲ್ಲಿ ಏನು ಡಿಸ್ಕಸ್ ಮಾಡಿದೆ ಅದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತು ಅದೇ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಫಸ್ಟ್ ಪ್ರಾಬ್ಲಮ್. ಸೊ ಟುಡೇಸ್ ಫಸ್ಟ್ ಪ್ರಾಬ್ಲಮ್ ಈಸ್ ಫ್ರಮ್ ಎ ಶಿಪ್ಸ್ ಮಾಸ್ಟ್ ಹೆಡ್ 50 meter high, the angle of depression of a boat is observed to be 30 degree. ಫೈಂಡ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಶಿಪ್ ಅಂತ ಹೇಳಿದ್ದಾರೆ. ಸೊ ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದು ಪ್ರಾಬ್ಲಮ್. ಸೊ 8th one. ಸೊ ಅರ್ಥ ಮಾಡ್ಕೊಳ್ಳಿ ಇದನ್ನ ಕರೆಕ್ಟಾಗಿ. ನೀವು ಈ ಹಡಗು ನಿಲ್ದಾಣ ಏನಿರುತ್ತೆ, ಸೊ ಆ ಬೋಟ್ಸ್ ಎಲ್ಲ ಏನು ಶಿಪ್ಸ್ ಎಲ್ಲ ಏನು ನಿಂತ್ಕೊಳ್ಳುತ್ತೆ, ಸೊ ಆ ಪ್ಲೇಸಸ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಅಂದ್ರೆ ಒಂದು ಪೋಲ್ನ ನಿಲ್ಸಿರ್ತಾರೆ. ಈ ಶಿಪ್ಸ್ ಎಲ್ಲ ಎಲ್ಲಿ ಮೂವ್ಮೆಂಟ್ ಇದೆ, ಹೇಗಿದೆ, ಏನು ಎತ್ತ ಅಂತೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಅಂತ ಸೊ ಒಂದು ನಿಲ್ಸಿರ್ತಾರೆ. ಅಂದ್ರೆ ಆ ಶಿಪ್ಸ್ ನ ಬ್ಯಾಲೆನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಅದಕ್ಕೆ ಗೈಡೆನ್ಸ್ ಕೊಡೋದಕ್ಕೆ ಎಲ್ಲದಕ್ಕೂ ನಿಲ್ಸ್ಕೊಂಡಿರುವಂತ ಪೋಲ್ ಅದು. ಸೊ ದಟ್ ಇಸ್ ನಥಿಂಗ್ ಬಟ್ ಎ ಮಾಸ್ಟ್ ಹೆಡ್ ಅಂತ. ಸೊ ಆ ಮಾಸ್ಟ್ ಹೆಡ್ ಇಂದ ಶಿಪ್ ಯಾವುದೋ ಒಂದಷ್ಟು ದೂರದಲ್ಲಿದೆ, ಎಷ್ಟೋ ದೂರದಲ್ಲಿದೆ. ಸೊ ಆ ಮಾಸ್ಟ್ ಹೆಡ್ ಇಂದ ಟಾಪ್ ಅಲ್ಲಿ ನಿಂತ್ಕೊಂಡು ನಾವು ಶಿಪ್ ನ ನೋಡ್ತಾ ಇದೀವಿ ಅಂದ್ರೆ ದಟ್ ಈಸ್ ಆಂಗಲ್ ಆಫ್ ಡಿಪ್ರೆಷನ್. ನಾನು ಹೇಳಿದೆ ನಿಮ್ಗೆ, ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಡೌನ್ವರ್ಡ್ಸ್ ನ ನಾವು ನೋಡ್ತಾ ಇರ್ತೀವಿ ಏನು. ಸೊ ಸೇಮ್ ಇಯರ್. ಸೊ ಆ ಮಾಸ್ಟ್ ಹೆಡ್ ಟಾಪ್ ಆನ್ ದ ಟಾಪ್ ಆಫ್ ದ ಮಾಸ್ಟ್ ಹೆಡ್ ಇಫ್ ವಿ ಅಬ್ಸರ್ವ್ ದ ಶಿಪ್ ದಟ್ ಬಿಕಮ್ಸ್, ಅಲ್ಲಿ ನಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಆಂಗಲ್ ಆಫ್ ಡಿಪ್ರೆಷನ್ ನಮ್ಗೆ ಅಲ್ಲಿ ಸಿಗುವಂತದ್ದು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಆಂಗಲ್ ಆಫ್ ಡಿಪ್ರೆಷನ್ಗೆ ಅಲ್ಲಿ ಒಂದು ಲೈನ್ ಪ್ಯಾರಲಲ್ ಆಗಿ, ಇದಕ್ಕೆ ಪ್ಯಾರಲಲ್ ಆಗಿ ನಾನು ಲೈನ್ ನ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿಂದ ನೋಡಿ ಆಂಗಲ್ ಆಫ್ ಡಿಪ್ರೆಷನ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಅಲ್ಲಿಗೆ ಬರ್ಕೋತಾ ಇದ್ದೀನಿ. ಸೊ ಈ ಆಂಗಲ್ ಆಫ್ ಡಿಪ್ರೆಷನ್ ಅವರು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಆ ಮಾಸ್ಟ್ ಹೆಡ್ ಇಂದ ಶಿಪ್ ತನಕ ಎಷ್ಟು ಡಿಸ್ಟೆನ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಆ ಮಾಸ್ಟ್ ಹೆಡ್ ಇಂದ ಶಿಪ್ ತನಕ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು ಇದನ್ನ. ಸೊ ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಲೆಟ್ ಅಸ್ ಟೇಕ್ ದಟ್ ಆಸ್ ಎಕ್ಸ್. ಸೊ ಅದನ್ನ ಎಕ್ಸ್ ಅಂತ ಅನ್ಕೊಂತಿದ್ದೀನಿ. ಇನ್ನ ನೆಕ್ಸ್ಟ್ ನಮ್ಗೆ ಈ ಮಾಸ್ಟ್ ಹೆಡ್ ನ ಹೈಟ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 50 meters ಅಂತ. ಸೊ ಅದನ್ನ ತಗೊಂತಾ ಇದೀನಿ. ನೋಡಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ಈ ಪಾಯಿಂಟ್ಸ್ ಗಳು ಏನಿದೆ ಇದನ್ನ ನಾನು ಎ ಬಿ ಸಿ ಅಂತ ಹೇಳಿ ಡಿನೋಟ್ ಮಾಡ್ತಾ ಇದೀನಿ. ಸೊ ಐ ಥಿಂಕ್ ಇದಿಷ್ಟು ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ನಮ್ಗೆ ಎಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ಎಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದು ಅಡ್ಜಸೆಂಟ್ ಸೈಡ್. ನೋಡಿ ಎ ಬಿ ಸಿ ಅನ್ನೋದೊಂದು ಟ್ರಯಾಂಗಲ್ ಅಂದ್ರೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಇದು ಅಡ್ಜಸೆಂಟ್ ಸೈಡ್, ಇದು ಆಪೋಸಿಟ್ ಸೈಡ್ ಎ ಬಿ. ನಮ್ಗೆ ಈ ಆಂಗಲ್ ಗೊತ್ತಿದ್ರೆ ಆಟೋಮೆಟಿಕಲಿ ನಾವು ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಟ್ಯಾನ್ ಥೀಟಾ ಯೂಸ್ ಮಾಡಿಕೊಂಡು. ಸೊ ಅದಕ್ಕೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ನಮಗೆ ಗೊತ್ತಿದೆ ಎರಡು ಪ್ಯಾರಲಲ್ ಲೈನ್ಸ್ ಇದ್ದು, ಸೊ ಒಂದ್ ಲೈನ್ ಎರಡೂ ಲೈನ್ ನ ಕಟ್ ಮಾಡ್ತಾ ಇದ್ರೆ ಆಗ ಅಲ್ಲಿ ಎಕ್ಸಿಸ್ಟೆನ್ಸ್ ಆಗುತ್ತಲ್ಲ ಆಲ್ಟರ್ನೇಟಿವ್ ಆಂಗಲ್ಸ್, ಆ ಆಲ್ಟರ್ನೇಟಿವ್ ಆಂಗಲ್ಸ್ ನಮ್ಗೆ ಸೇಮ್ ಇರುತ್ತೆ, ಈಕ್ವಲ್ ಇರುತ್ತೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಹಾಗಾಗಿ ಇಲ್ಲೂ ಕೂಡ ನಮ್ಗೆ 30 ಇದೆ ಅಂದ್ರೆ, ಸೊ ದಿಸ್ ಇಸ್ ಆಲ್ಸೋ 30 ಡಿಗ್ರಿ ಬಿಕಾಸ್ ದಿಸ್ ಟು ಆರ್ ಆಲ್ಟರ್ನೇಟಿವ್ ಆಂಗಲ್ಸ್. ಸೊ ಆಲ್ಟರ್ನೇಟಿವ್ ಆಂಗಲ್ಸ್ ಆರ್ ಈಕ್ವಲ್. ಸೊ ದೇರ್ಫೋರ್ ಅದು ನಮ್ಗೆ ಈಕ್ವಲ್ ಆಗಿರುತ್ತೆ. ಸೊ ನೋಡಿ ಆ ಟ್ರಯಾಂಗಲ್ ನಲ್ಲಿ ನಮ್ಗೆ ಈ ಆಂಗಲ್ ಏನು ಅಂತ ಹೇಳಿ ಗೊತ್ತಾಯ್ತು. ಸೊ ದಟ್ ಈಸ್ 30 ಡಿಗ್ರಿ. ಸೊ ಇವಾಗ ಇಲ್ಲಿ ನಾವು ಬರಿಬೇಕಾದ್ರೆ ಹೇಗೆ ಬರ್ಕೊಳ್ಳೋದು, ಸೊ ಹೇಗೆ ಅದನ್ನ ಎಕ್ಸ್ ನ ಫೈಂಡ್ ಔಟ್ ಮಾಡ್ತೀವಿ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ದ ಆಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದ ಟಾಪ್ ಆಫ್ ಮಾಸ್ಟ್ ಹೆಡ್ to ship is 30 degree. Therefore ನೋಡಿ ಅದು 30 ಡಿಗ್ರಿ ಆಗಿರೋದ್ರಿಂದ ಇದು ಕೂಡ ಆಂಗಲ್ ಎ ಸಿ ಬಿ ಏನ್ ಬರುತ್ತೆ ಅದು ಕೂಡ ನಮ್ಗೆ 30 ಡಿಗ್ರಿ ಆಗಿರುತ್ತೆ. ಸೊ ನೆಕ್ಸ್ಟ್ ಗಿವನ್ ದಟ್ ಎ ಬಿ ಇಸ್ ಈಕ್ವಲ್ ಟು 50 meters ಅಂತ. ಸೊ ಎ ಬಿ ಲೆಂತ್ ನಮಗೆ ಕೊಟ್ಟಿದ್ದಾರೆ 50 meter ಅಂತ. ನೆಕ್ಸ್ಟ್ ಲೆಟ್ ಇದನ್ನ ನಾವು ಚೂಸ್ ಮಾಡೋಣ. ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ಚೂಸ್ ಮಾಡ್ತಾ ಇದೀವಿ. ಸೊ ನೌ ಫ್ರಮ್ ದ ರೈಟ್ ಆಂಗಲ್ ಟ್ರಯಾಂಗಲ್, ನೌ ಫ್ರಮ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಎ ಸಿ ಬಿ
ಎ ಸಿ ಬಿ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ನೋಡಿ ಅಡ್ಜಸೆಂಟ್ ಸೈಡ್ ಗೊತ್ತು, ಆಪೋಸಿಟ್ ಸೈಡ್ ಗೊತ್ತು. ಅಂದ್ರೆ ಅಡ್ಜಸೆಂಟ್ ಸೈಡ್ ನ ಕಂಡುಹಿಡಿಬೇಕು. ವಿ ನೋ ದ ಆಪೋಸಿಟ್ ಸೈಡ್. ಸೊ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವಿಚ್ is related with the adjacent side and opposite side is tan theta. So I define tan theta for this triangle. So that is tan theta is equal to opposite by adjacent, that is AB divided by BC. So we know the angle theta, that is 30 degree. So tan 30 degree is equal to AB means 50 divided by BC means x. So we know the value of tan 30 degree. Tan 30 degree value is 1 divided by root 3. So that is equal to 50 divided by x. So on cross multiplication this becomes x is equal to 50 into root 3 meters. So that is the distance between 50 root 3 is the distance between the mast head and the ship. So hence the result. I think ನಾನು ಇಲ್ಲಿ ತನಕ ಮಾಡ್ತಿರೋಂಥ ಪ್ರಾಬ್ಲಮ್ಸ್ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಸೊ ಇದು ಕೂಡ ಒಂದು ಸಿಂಪಲ್ ಪ್ರಾಬ್ಲಮ್ ಇದು. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನೀವು. ಸೊ ಇದಾದ್ಮೇಲೆ ನೆಕ್ಸ್ಟ್ 9th ಒಂದು ಪ್ರಾಬ್ಲಮ್ಗೆ ಮೂವ್ ಆಗೋಣ. ಸೊ 9th ಪ್ರಾಬ್ಲಮ್ ಏನಿದೆ, ದ ಆಂಗಲ್ಸ್ ಆಫ್ ಡಿಪ್ರೆಷನ್ ಆಫ್ ಟೂ ಬೋಟ್ಸ್ ಆರ್ ಅಬ್ಸರ್ವ್ ಫ್ರಮ್ ದ ಮಾಸ್ಟ್ ಹೆಡ್ ಆಫ್ ಎ ಶಿಪ್ 50 meter high are 45 degree and 30 degree. What is the distance between the boats if they are on the same side of the mast head in line with it ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಈ ಕಾನ್ಸೆಪ್ಟ್ ಏನಂತ. ಸೊ ಸೇಮ್ ಮಾಸ್ಟ್ ಹೆಡ್ ಇದೆ, ಆ ಮಾಸ್ಟ್ ಹೆಡ್ ನ ಹೈಟ್ ಬಂದು 50 ಮೀಟರ್ ಅಂತ ಹೇಳ್ತಾರೆ. ಸೊ ಎರಡು ಬೋಟ್ ಇದೆ. ಸೊ ಆ ಎರಡು ಬೋಟು ಕೂಡ ಒಂದೇ ಲೈನ್ ಅಲ್ಲಿ ಇದೆ. ಸೊ ಎರಡು ಬೋಟ್ಸ್ ಕೂಡ ನೋಡಿ, ಇದೊಂದು ಬೋಟ್. ಸೊ ಟೂ ಬೋಟ್ಸ್ ಆರ್ ಇನ್ ಸೇಮ್ ಲೈನ್. ಸೊ ಅದು ಕೂಡ ಮಾಸ್ಟ್ ಹೆಡ್ ಗೆ ಕರೆಸ್ಪಾಂಡಿಂಗ್ ಆಗೇ ಇದೆ. ಸೊ ಹಾಗಾಗಿ ಒಂದೇ ಲೈನ್ ಮೇಲೆ ಬರ್ತಾ ಇದೆ. ಸೊ ಹಾಗಿದ್ರೆ ಆ ಆಂಗಲ್ ಆಫ್ ಡಿಪ್ರೆಷನ್ ಹೇಳ್ತಾರಲ್ಲ, ಸೊ ಆಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದ ಫಸ್ಟ್ ಬೋಟ್ ಅಂಡ್ ದ ಸೆಕೆಂಡ್ ಬೋಟ್ ನೋಡಿ, ಅಬ್ಸರ್ವ್ ಮಾಡಿ ನೀಟಾಗೆ. ಸೊ ಈ ಫಸ್ಟ್ ಬೋಟ್ ನ ಆಂಗಲ್ ಆಫ್ ಡಿಪ್ರೆಷನ್ 30 ಡಿಗ್ರಿ ಅಂತಾರೆ. ಹಾಗೆ ಸೆಕೆಂಡ್ ಬೋಟ್ ನ ಆಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ ಅಂತ ಹೇಳ್ತಾರೆ. ಸೊ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಈ ಎರಡು ಬೋಟ್ ಮಧ್ಯದಲ್ಲಿರುವಂತ ಡಿಸ್ಟೆನ್ಸ್ ಏನು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಬೋಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಟೇಕ್ ದಟ್ ಆಸ್ ಎಕ್ಸ್. ನೋಡಿ ಅರ್ಥ ಮಾಡ್ಕೊಳ್ಳಿ ಏನ್ ಕಾನ್ಸೆಪ್ಟ್ ಇದೆ ಅಂತ ಒನ್ ಮೋರ್ ಟೈಮ್ ನೀಟಾಗಿ ಹೇಳ್ತಿದ್ದೀನಿ. ಸೊ ಎ ಬಿ ಅನ್ನೋದು ಒಂದು ಮಾಸ್ಟ್ ಹೆಡ್. ಆ ಮಾಸ್ಟ್ ಹೆಡ್ ಇಂದ ಎರಡು ಬೋಟ್ ಒಂದೇ ಲೈನ್ ನಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಆ ಮಾಸ್ಟ್ ಹೆಡ್ ಟಾಪ್ ಇಂದ ನಾವು ಮೊದಲನೇ ಬೋಟ್ ನ ನೋಡಿದ್ರೆ ಅಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ 30 ಡಿಗ್ರಿ ಬರ್ತಿದೆ. ಹಾಗೆ ಎರಡನೇ ಬೋಟ್ ನ ನೋಡಿದ್ರೆ, ಸೆಕೆಂಡ್ ಬೋಟ್ ನ ನಾವು ಅಬ್ಸರ್ವ್ ಮಾಡಿದ್ರೆ ಆಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ ಬರ್ತಿದೆ. ಹಾಗಿದ್ರೆ ಈ ಎರಡು ಬೋಟ್ ಮಧ್ಯದಲ್ಲಿರುವಂತ ಡಿಸ್ಟೆನ್ಸ್ ಏನು ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. So clearly the angle of depression is 30 degree, in the sense this angle is 30 degree because those are the alternative angles. So similarly this angle is 45 degree. So let us denote these 2 points as the C and D. ನೋಡಿ ಇದನ್ನ C ಅಂತ ಇದನ್ನ D ಅಂತ ಹೇಳಿ ಡಿನೋಟ್ ಮಾಡ್ತಾ ಇದ್ದೀನಿ. ಈಗ ನಾನು CD ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ X ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ? ಸೊ ಸಿಮಿಲರ್ ಆಗಿ ನೋಡಿ ಅಬ್ಸರ್ವ್ ಮಾಡಿ. The angle of depression from the top of the boat to two boats are 30 degree and 45 degree. So as the angle of depression. Therefore ಹಾಗಿದ್ರೆ angle ಎ ಡಿ ಬಿ ನಮಗೆ 30 ಡಿಗ್ರಿ ಅಂಡ್ ಆಂಗಲ್ ಎ ಸಿ ಬಿ 45 ಡಿಗ್ರಿ ಆಯ್ತು. ಸೊ ಹಾಗೆ ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ, ಗಿವನ್ ದಟ್ ಎ ಬಿ ಲೆಂತ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 50 ಮೀಟರ್ಸ್ ಅಂತ. ನೆಕ್ಸ್ಟ್ ನಾನಿಲ್ಲಿ ಡಿನೋಟ್ ಮಾಡ್ಕೊಂತ ಇದ್ದೀನಿ ಸಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ. ಸೊ ನೆಕ್ಸ್ಟ್ ಫ್ರಮ್ ದ ಟ್ರಯಾಂಗಲ್, ಫ್ರಮ್ the right angle triangle,
ಫ್ರಮ್ ದ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಎ ಸಿ ಬಿ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಟ್ಯಾನ್ ಥೀಟಾನ ಡಿಫೈನ್ ಮಾಡೋಣ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ನೋಡಿ ಅಬ್ಸರ್ವ್ ಮಾಡಿ, ಎ ಸಿ ಬಿ ಟ್ರಯಾಂಗಲ್ ನಲ್ಲಿ ಟ್ಯಾನ್ ಥೀಟಾ ಅಂದ್ರೆ ಆಪೋಸಿಟ್ ಸೈಡ್ ಏನಿರೋದಿಲ್ಲ, ಎ ಬಿ ಅಲ್ವಾ. ಸೊ ಹಾಗಾಗಿ ಎ ಬಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಈಸ್ ಬಿ ಸಿ. ಸೊ ಥೀಟಾ ಅಂದ್ರೆ ಅಲ್ಲೇ ಗೊತ್ತಿದೆ, ಸೊ 45 ಡಿಗ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಟ್ಯಾನ್ 45 ಈಸ್ ಈಕ್ವಲ್ ಟು ಎ ಬಿ ಮೀನ್ಸ್ 50 ಅವರೇ ಕೊಟ್ಟಿದಾರಲ್ಲ, ಡಿವೈಡೆಡ್ ಬೈ ಬಿ ಸಿ ಹಾಗೆ ಇರಲಿ. ಸೊ ಇಲ್ಲಿ ಟ್ಯಾನ್ 45 ವ್ಯಾಲ್ಯೂ ಗೊತ್ತು ನಮಗೆ, ಟ್ಯಾನ್ 45 ವ್ಯಾಲ್ಯೂ ಈಸ್ 1 ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ ಬಿ ಸಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬಿ ಸಿ ಈಸ್ ಈಕ್ವಲ್ ಟು 50 ಆಯ್ತು. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಸೊ ಫ್ರಮ್ ದ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಎ ಡಿ ಬಿ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಅಗೈನ್ ಅಲ್ಲೂ ಕೂಡ ಟ್ಯಾನ್ ಥೀಟಾನ ಡಿಫೈನ್ ಮಾಡ್ತೀನಿ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್, ಸೇಮ್ ಎ ಬಿ ಇಸ್ ದ ಆಪೋಸಿಟ್ ಸೈಡ್, ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ನೋಡಿ ಬಿ ಡಿ ಆಗುತ್ತೆ. ಯಾಕೆಂದ್ರೆ ಎ ಡಿ ಬಿ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇನ್ ದಿಸ್ ಟ್ರಯಾಂಗಲ್ ಬಿ ಡಿ ಇಸ್ ದ ಅಡ್ಜಸೆಂಟ್ ಸೈಡ್. ಸೊ ಅದನ್ನ ಬಿ ಡಿ ಅಂತ ಹೇಳಿ ಅಲ್ಲಿ ಡಿನೋಟ್ ಮಾಡೋಣ. ಸೊ ಟ್ಯಾನ್ ಥೀಟಾ ಅಂದ್ರೆ 30 ಡಿಗ್ರಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಟ್ಯಾನ್ 30 ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ 50 ಮೀಟರ್ಸ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇದು ಬಿ ಡಿ ಅಂದ್ರೆ ನಾವು ಬಿ ಸಿ ಪ್ಲಸ್ ಸಿ ಡಿ ಅಂತ ಬರೀಬಹುದು. ಸೊ ದಿಸ್ ಬಿ ಡಿ ಇಸ್ ನಥಿಂಗ್ ಬಟ್ ಬಿ ಸಿ ಪ್ಲಸ್ ಸಿ ಡಿ. ಸೊ ಇದು ಬಿ ಸಿ ಪ್ಲಸ್ ಸಿ ಡಿ ಆಯ್ತು. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್, ಟ್ಯಾನ್ 30 ವ್ಯಾಲ್ಯೂ ಈಸ್ 1/√3 ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ ಬಿ ಸಿ ಅಂದ್ರೆ ಈಗ ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 50 ಅಂತ, ಪ್ಲಸ್ ಸಿ ಡಿ ಅಂದ್ರೆ ಗೊತ್ತಿದೆ ಎಕ್ಸ್ ಅಂತ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ 50 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 50 into √3. Now transfer this 50 to RHS. So this becomes x is equal to 50 √3 minus 50. So take 50 common. So 50 common ತಗೊಂಡ್ರೆ √3 minus 1 ಆಯ್ತು. So √3 minus 1. 50 into √3 minus 1 meters is the distance between C and D. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬೋಟ್ಸ್. ಸೊ ಎರಡು ಬೋಟ್ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂದ್ರೆ 50 into √3 minus 1. ಸೊ ಐ ಥಿಂಕ್ ನಿಮ್ಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾರ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ, ಸೊ ಕ್ಲಿಯರ್ ಮಾಡ್ತೀನಿ ಆಯ್ತಾ. ಇಲ್ಲಿ ತನಕ ಮಾಡ್ತಿರೋ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ನಲ್ಲಿ ಇನ್ನೊಂದು 3-4 ಪ್ರಾಬ್ಲಮ್ಸ್ ಇರಬೇಕು. ಸೊ ಅದನ್ನ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಮಾಡ್ತೀನಿ, ಕಂಪ್ಲೀಟ್ ಮಾಡ್ಕೊಡ್ತೀನಿ. ಸೊ ಈಗ ಏನಾಗ್ತಿದೆ ಅದನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.